ನನ್ನ ಹೆಸರು ಮಾರುತಿ ಜಮೀನ್ದಾರ್ ಅಂತೇಳಿ ಸರ್. ನಾನು ಮೂಲತಃ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೆ ಬೇನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ಪಾರ್ಟಿಯಲ್ಲಿ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿ ನೂತನ ಆಯ್ಕೆ ಆಗಿದ್ದೇನೆ. ನಾನು ಇವತ್ತು ರಾಣಿ ಚೆನ್ನಮ್ಮ ಪಾರ್ಟಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿ. ಮುಂದಿನ ದಿನಗಳಲ್ಲಿ ನಾನು ಏನು ಈ ಪಾರ್ಟಿ ಬಗ್ಗೆ ಹೆಚ್ಚಿನ ಗಮನನ ಹರಿಸ್ತೇನೆ ಅಂತೇಳಿ. ಕಾಂಗ್ರೆಸ್ಸು ಮತ್ತು JDS ಇವು ಮೂರೂ ಪಕ್ಷಗಳು ಬಲೆ ಜೋರಾಗಿ ನಡೀತಾ ಇದ್ದಾವೆ. ಈಗ ಹೆಸರಾಂತ ಪಕ್ಷಗಳು ಆಗಿದ್ದಾವೆ. ಕರ್ನಾಟಕ ರಾಜ್ಯಾದ್ಯಂತನೂ ಅವು ಹೆಸರಾಂತ ಪಕ್ಷಗಳಾಗಿದ್ದಾವೆ. ಅದರಲ್ಲಿ ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿನೂ ಸಹ ಈಗ 16 ವರ್ಷಗಳು ಕಳೆದಿದೆ. ಬಟ್ಟು ಇನ್ನು ಮುಂದೆ ಯಾರು ಹೇಗೆ ಮಾಡಿದಾರೋ ಗೊತ್ತಿಲ್ಲ. ಇವತ್ತು ನಾವು ನಮ್ಮ ಸರು ಮತ್ತು ನಾವೆಲ್ಲ ಒಟ್ಟಿಗೆ ಸೇರಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಮತ್ತು ನಾವು ನೂತನ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಮತ್ತು JDS ನಾವು ಅದೇ ಥರನೇ ನಾವು ಉತ್ತಿನಕ್ಕೆ ಬರ್ತೀವಿ, ಹೆಸರಂತ ನಾವು ಮಾಡ್ತೀವಿ ರಾಜ್ಯಾದ್ಯಂತ. ಅವು ನಮ್ಮದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ನಾವು ಭಾರತ ದೇಶದ ಉದ್ದಕ್ಕೂ ನಾವು ಹೆಸರು ಮಾಡಬೇಕಂತ ಈ ಪಕ್ಷಕ್ಕೆ ಆಯ್ಕೆ ಆಗಿದ್ದೇನೆ ಸರ್. ನಾನು ಎಜುಕೇಶನ್ ಪೀರಿಯಡ್ ಅಂತ ಅಂದರೆ ಎಜುಕೇಶನ್ ಪೀರಿಯಡಲ್ಲಿ ಏನು ಹೊಸತನವನ್ನು ತರ್ತೀರಾ ನೀವು? ಸರ್, ನಾವು ಎಜುಕೇಷನಲ್ಲಿ ಯಾಕೆ ಮಾಡಿದ್ದೇನೆ ಅಂದರೆ ಸರ್, ನಾವು ಬಡ ಕುಟುಂಬದಿಂದ ಬಂದಿರ್ಬೋದು. ನಾವು ಬಡ ಕುಟುಂಬದಿಂದ ಬಂದವರೇ. ಹೀಗಾಗಿ ಏನಾಗಿದೆ ಸರ್ ಗೊತ್ತಾ ಸರ್, ಈಗ ಶ್ರೀಮಂತರ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಅಂತ ಹೋಗ್ತಿದ್ದಾರೆ, ಮತ್ತು ದೊಡ್ಡ ದೊಡ್ಡ ಹೈಸ್ಕೂಲ್ಗೆಲ್ಲ ಹೋಗ್ತಿದ್ದಾರೆ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಇಂಜಿನಿಯರ್ಸ್ ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವ್ರು ಹೋಗ್ತಾ ಇರುವಾಗ ಈ ಬಡ ಮಕ್ಕಳಿಗೆ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಹಣಕಾಸಿನ ತೊಂದರೆ ಇರುತ್ತೆ, ಆರ್ಥಿಕ ಪರಿಸ್ಥಿತಿ ತೊಂದರೆ ಇರುತ್ತೆ. ಹೀಗಾಗಿ ಆ ಮಕ್ಕಳಿಗೆ ಹೋಗೋಕ್ಕಾಗೋದಿಲ್ಲ. ಹೀಗಾಗಿ ಗೌರ್ಮೆಂಟ್ ಯಾವುದು ಮೀಸಲಾತಿ ಕೊಟ್ಟಿದ್ದಾರೆ, SC ST ಅಂತ ಮೀಸಲಾತಿ ಕೊಟ್ಟಿದ್ದಾರೆ, ಅದೇ ಥರ ಎಲ್ಲ ಮಕ್ಕಳಿಗೆ ಮೀಸಲಾತಿ ಕೊಡಬೇಕಂತ ನಂದೊಂದು ಇದೆ ಸರ್. ಮತ್ತು ವಿದ್ಯಾಭ್ಯಾಸದಲ್ಲಿ ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ನಾವು ತಾರತಮ್ಯಗಳು ಬೇಡ ಅನ್ನೋ ಒಂದು ಉದ್ದೇಶ ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿಯಿಂದ ನಾವು ಮಾಡಬೇಕು ಅಂತ ಮಾಡಿದ್ದೆ ಸರ್. ಆಮೇಲೆ ವಿದ್ಯಾರ್ಥಿ ಜೀವನಗಳಲ್ಲಿ ಅಥವಾ ಮನಸ್ಸಿನ ನೋವುಗಳಲ್ಲಿ ಯಾವುದು ಭೇದ ಭಾವ ಬರಬಾರ್ದು ಅನ್ನೋದಕ್ಕೋಸ್ಕರ ಎಲ್ರಿಗೂ ಸಮಾನತೆ ಇರಬೇಕು, ಸಮಾನತೆ ಹಕ್ಕುಗಳು ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಎಜುಕೇಷನ್ ಟ್ರಸ್ಟಲ್ಲಿ ಇರ್ತಿದ್ದೇನೆ ಸರ್. ಆಮೇಲೆ ಈಗ ತುಂಬ ಜನ ನೀವು ಹೇಳ್ದಂಗೆ ತುಂಬ ಜನ ಹಳ್ಳಿಗಳಲ್ಲಿ ಬಡವರಿದ್ದಾರೆ ಸರ್. ಎಲ್ರಿಗೂ ಆರೋಗ್ಯ ಇದು ಇರುತ್ತೆ, ಹೆಲ್ತ್ ಕೇರ್ ಬಗ್ಗೆ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಲೆಲ್ಲ ಆಗಿರ್ಬೋದು, ಯಾವುದೇ ಒಂದು ಅಂದರೆ ಡಿಸ್ಕೌಂಟ್ ರೀತಿಯಲ್ಲಿ ಎಲ್ರಿಗೂ ಸಿಗಬೇಕು. ಎಲ್ಲರೂ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಈಗ ಆಸ್ಪಿರೇಷನ್ ಆಗಿರ್ಬೋದು, ಸಿಜರಿಂಗ್ ಆಗಿರ್ಬೋದು, ಬೇರೆ ಯಾವುದೇ ದೇಹ ಶಸ್ತ್ರಚಿಕಿತ್ಸೆಗಳಾಗಿರ್ಬೋದು, ಆಪರೇಷನ್ಗಳಾಗಿರ್ಬೋದು, ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಪ್ರೈವೇಟಲ್ಲಿ ಅದೇ ಥರ ಸಿಗಬೇಕನ್ನೋ ಒಂದು ನಮ್ಮದು ಮನೋಭಾವ ಹೊಂದಿದೆ. ಎರಡನೇದು ಏನಾಗಿದೆ ಸರ್, ರೈತರು ಎಲ್ಲರೂ ತುಂಬಾ ಇವಾಗ ಸುಸೈಡ್ ಎಲ್ಲ ಮಾಡ್ಕೊತಿದ್ದಾರೆ. ರೈತರ ಸಾಲಗಳು ಯಾಕೆ ಆಗ್ತಿದ್ದಾವೆ? ಮಳೆ ಇಲ್ಲ, ಬೆಳೆ ಇಲ್ಲ. ಈ ಮೇನ್ ಉದ್ದೇಶ ಆಗಿ ನಾವು ಅಗ್ರಿಕಲ್ಚರ್ ಲ್ಯಾಂಡಿಗೆ ಅಂತ ಬಂದಾಗ ಗೋರ್ಮೆಂಟ್ ಇಷ್ಟೊಂದು ಮೀಸಲಾತಿಗಳನ್ನು ಕೊಟ್ಟು ಈ ಬ್ರೋಕರ್ಗಳಾಗಿರ್ಬೋದು, ಮೀಡಿಯೇಟರ್ ಆಗಿರ್ಬೋದು, ಇವನ್ನೆಲ್ಲ ಬಿಟ್ಟು ಮುಂದಿನ ದಿನಗಳಲ್ಲಿ ಅವರು ಸತಿಗೂ ಗೋರ್ಮೆಂಟ್ನಿಂದ ಒಂದು ಅನುದಾನವನ್ನು ಕೊಡಬೇಕಂತ ನಾವು ಕೇಳ್ಕೊತಿದ್ದೀವಿ ಅಷ್ಟೇ.